ಟ್ರೇಡಿಂಗ್ ಆಪರ್ಚುನಿಟೀಸ್ ಎಲ್ಲೆಲ್ಲಿತ್ತು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ನಾವು ಫಸ್ಟ್ ಕ್ಯಾಂಡಲ್ ಗ್ಯಾಪ್ ಅಪ್ ಆಗಿ ನಮಗೆ ಪ್ರೀವಿಯಸ್ ಡೇ ಹೈನ ಬ್ರೇಕ್ ಮಾಡಿ ಪುನಃ ಆ ಫೇಕ್ ಬ್ರೇಕ್ಔಟ್ ಆಗಿ ಪ್ರೀವಿಯಸ್ ಡೇ ಹೈಯಿಂದ ಸಪೋರ್ಟ್ ತೊಗೊಂಡಿದೆ. ನಾವೇನಾದರೂ ಆನ್ಲೈನ್ ಬಂದಿದ್ರೆ ಈ ಟೈಮ್ ಥರ್ಡ್ ಕ್ಯಾಂಡಲ್ ಅಷ್ಟೊತ್ತಿಗೆ ಇಲ್ಲಿ ಒಂದು ಟ್ರೇಡ್ ತೊಗೋಬೋದಿತ್ತು, ಬಟ್ ಟ್ರೇಡ್ಸ್ ತೊಗೊಂಡಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಆಪರ್ಚುನಿಟೀಸ್ನ ಶೋ ಅಂದರೆ ಎಷ್ಟು ನಮ್ಗೆ ರಿಸ್ಕ್ ರಿವಾರ್ಡಲ್ಲಿ ಬಂದಿದೆ ಅಂತ ನಿಮಗೆ ಶೇರ್ ಮಾಡ್ತೀನಿ, ಓಕೆನಾ. ಆ್ಯಂಡ್ ಈ ಟ್ರೇಡ್ ಸೆಟಪ್ ಮಾಡಿದ್ರೆ ಅರೌಂಡ್ ಇದು 10 ಪಾಯಿಂಟ್ಸ್ ರಿಸ್ಕ್ ಇತ್ತು. ನಮ್ಗೆ ನಮ್ಗೆ ಸಿಕ್ಕಿರೋದು ಎಷ್ಟು ಅಂದರೆ ಅರೌಂಡ್ 70 ಪಾಯಿಂಟ್ಸ್ ಗಂಟ ಸಿಕ್ಕಿದೆ ಅಟ್ ದ ಮನಿಯಲ್ಲಿ, ಓಕೆನಾ. ಆ್ಯಂಡ್ ಮಾರ್ಕೆಟು ಇದಾದ್ಮೇಲೆ ಒನ್ ಸೈಡ್ ಮೂವ್ಮೆಂಟ್ ಅಂದರೆ ನಮಗೆ 1:3 ರಿವಾರ್ಡ್ ಕೊಟ್ಟಾದ್ಮೇಲೆ ಮಾರ್ಕೆಟು ಒಂದು ಟ್ರೆಂಡ್ ಲೈನ್ನ ಫಾಲೋ ಮಾಡಿದೆ ನೋಡಿ. ಈ ಲೈನ್ ನಿಯರ್ ಬಂದಾಗೆಲ್ಲ ಮಾರ್ಕೆಟ್ ರಿಜೆಕ್ಟ್ ಆಗಿದೆ. ಈ ಟ್ರೆಂಡ್ ನೋಡಿ, ಇಲ್ಲಿಂದ ಸಪೋರ್ಟ್ ತೊಗೊಂಡು ಹೋಗಿದೆ, ಈವನ್ ಇಲ್ಲಿಂದ ಸಪೋರ್ಟ್ ತೊಗೊಂಡು ಹೋಗಿದೆ, ಓಕೆನಾ. ಆ್ಯಂಡ್ ಇಲ್ಲೊಂದು ಟಾಪಲ್ಲಿ ಎಲ್ಲಿ ರಿಜೆಕ್ಷನ್ ಆಗಿದೆ ಅಲ್ಲಿಂದ ಒಂದು ಟ್ರೆಂಡ್ ಲೈನ್ನ ನಾವು ಡ್ರಾ ಮಾಡ್ಕೊತೀವಿ. ಇವನ್ ಇದನ್ನ ಲೈವ್ ಮಾರ್ಕೆಟಲ್ಲಿ ನಾನು ನಿಮಗೆ ಶೋ ಮಾಡಿದ್ದೀನಿ. ಆಮೇಲೆ ನಾವೇನು ಮಾಡಿದ್ದೀವಿ, ಆಸ್ ಸೂನ್ ಆಸ್ ಈ ಟ್ರೆಂಡ್ ಲೈನ್ನ ನಮಗೆ ಬ್ರೇಕ್ಔಟ್ ಆದಮೇಲೆ ರಿಟ್ರೇಸ್ ಆಗೋ ಟೈಮ್ಗೆ ಈ ಕ್ಯಾಂಡಲಲ್ಲಿ ನಾವು ಬೈ ಮಾಡಿರೋದು 12-15 ಕ್ಯಾಂಡಲಲ್ಲಿ ಬೈ ಮಾಡಿರೋದು. ನಾವು ಬೈ ಮಾಡಿ ಜಸ್ಟ್ ನಮ್ಮ ಟಾರ್ಗೆಟ್ ಇದ್ದಿದ್ದು 25-50ಗೆ ಫಸ್ಟ್ ಟಾರ್ಗೆಟ್ ಇದ್ದಿದ್ದು. 25-50 ಫಸ್ಟ್ ಟಾರ್ಗೆಟ್ ಇತ್ತು. ನಾವು 25-50 ಬ್ರೇಕ್ ಆದಮೇಲೆ ಒಂದು ಟ್ರಯಲ್ ಮಾಡೋಣ ಅಂದ್ಬಿಟ್ಟು ಜಸ್ಟ್ ನಾವು ಈ ಕ್ಯಾಂಡಲ್ ಇದೆಯಲ್ಲ, 1:05 ಕ್ಯಾಂಡಲು, ಈ ಕ್ಯಾಂಡಲ್ ಲೋ ಹತ್ರ ನಾವು ಸ್ಟಾಪ್ ಲಾಸ್ ಸಿಕ್ಕಿದ್ವಿ. ಬಟ್ ನಮಗೆ ರಿಸ್ಕ್ ರಿವಾರ್ಡು ಚೆನ್ನಾಗಿ ಬಂತು. ಅರೌಂಡ್ 70 ಪಾಯಿಂಟ್ಸ್ ಗಂಟ ಮೂವ್ ಆಗಿದೆ. 70 ಪಾಯಿಂಟ್ಸಲ್ಲಿ ನಾವು ಒಂದು 5 ಪಾಯಿಂಟ್ಸ್ ತೆಗೆದ್ರು 65 ಪಾಯಿಂಟ್ಸ್ ಈಸಿಯಾಗಿ ತೊಗೊಂಡ್ವಿ ಜಸ್ಟ್ ವಿತಿನ್ 1 ಅವರಲ್ಲಿ ವಿತೌಟ್ ಏನದು ಸ್ಟಾಪ್ ಲಾಸ್ ಇಟ್ ಆಗ್ದಲೆ ಜಸ್ಟ್ ಒಂದೇ ಸತಿ ಗ್ರೀನ್ ಮೂವ್ಮೆಂಟ್ ಆಗಿ ನೋಡಿ. ಎಲ್ಲೂ ನಮಗೆ ಇದಿಲ್ಲ, ಏನದು ಭಯ ಬರ್ಸೋ ಥರ ನಮ್ಗೆ ಯಾವುದೇ ರೀತಿ ಇಲ್ಲಿ ಸೈಡ್ ವೇಸ್ ಹೋಗಿಲ್ಲ. ಅದೇ ಥರ ನಮಗೆ 1:6 ಸಿಕ್ಕಿದೆ. ಆ್ಯಂಡ್ ಇವನ್ ನೋಡಿ, ಈ ಟ್ರೆಂಡ್ ಲೈನ್ ಇದೆಯಲ್ಲ, ಈ ಸಪೋರ್ಟ್ ಲೈನ್ ಇದೆಯಲ್ಲ, ಟ್ರೆಂಡ್ ಲೈನ್ ಫಾರ್ಮ್ ಮಾಡಿರೋದು, ಅಲ್ಲಿಗೆ ಬಂದಾಗೆಲ್ಲ ಮಾರ್ಕೆಟ್ ಮೂವ್ ಆಗಿದೆ. ಯಾರ್ಯಾರು ಆ ಆಪರ್ಚುನಿಟಿನ ಇನ್ ಕೇಸ್ ಈ ಆಪರ್ಚುನಿಟೀಸ್ನ ಮಿಸ್ ಮಾಡಿದರೆ, ಇಲ್ಲಿ ಬೈ ಮಾಡಿದ್ ಮಿಸ್ ಮಾಡಿದರೆ ಅವರೆಲ್ಲ ಈ ಸಪೋರ್ಟ್ ಹತ್ರ ಬಂದಾಗೆಲ್ಲ ಬೈ ಮಾಡಿದರೆ ಎವ್ರಿ ಸಿಂಗಲ್ ಟ್ರೇಡ್ ಕೂಡ ನಿಮಗೆ 20 ಪಾಯಿಂಟ್ಸ್ ಬಂದಿದೆ. ಈ ಸಪೋರ್ಟ್ ಹತ್ರ ಬಂದಾಗ ಬೈ ಮಾಡಬೇಕು, ಡೇ ಹೈ ನಿಯರ್ ಬೈ ಹೋದಾಗ ಸೆಲ್ ಮಾಡಬೇಕು. ಪುನಃ ಸಪೋರ್ಟ್ ಹತ್ರ ಬಂದಾಗ ಬೈ ಮಾಡಬೇಕು, ಡೇ ಹೈ ಹೋದಾಗ ಸೆಲ್ ಮಾಡಬೇಕು. ಸಪೋರ್ಟ್ ಹತ್ರ ಬಂದಾಗ ಬೈ ಮಾಡಬೇಕು, ಡೇ ಹೈಗೆ ಹೋದಾಗ ಸೆಲ್ ಮಾಡಬೇಕು. ಇದೇ ಥರ ನಮಗೆ ಇದೊಂದೇ ಟ್ರೇಡ್ ನಮಗೆ ಸಿಕ್ಕಿದ್ದು. ಆ್ಯಂಡ್ ಇನ್ನೊಂದು, ನಾವು ಇಲ್ಲೊಂದು ಟ್ರೇಡ್ ತೊಗೊಂಡ್ವಿ, ಬಟ್ ನಮಗೆ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಿದ್ದೀವಿ. ಆ್ಯಂಡ್ ಒಂದು ಸ್ಟಾಪ್ ಲಾಸ್ ಇಟ್ಟಾಗಿದೆ, ಓಕೆನಾ. ನಮಗೆ ಈ 25,000ಗೆ ಇಲ್ಲಿ ನಮಗೆ ಒಂದು ಸ್ಟಾಪ್ ಲಾಸ್ ಇಟ್ಟೈತೆ. ಯಾಕಂದರೆ ಇಲ್ಲಿ ಫಾರ್ಮ್ ಈ ಡೇ ಹೈನ ಬ್ರೇಕ್ ಆಗ್ತಾ ಇರಲಿಲ್ಲ. 2-3 ಕ್ಯಾಂಡಲ್ಸು ಬಿಸೈಡ್ ಬರ್ತಿತ್ತಲ್ಲ ಅಂದ್ಬಿಟ್ಟು ಇಲ್ಲೊಂದು ಟ್ರೇಡ್ ತೊಗೊಂಡ್ವಿ ನಾವು. ಎಲ್ಲಿ ಅಂದರೆ ನೋಡಿ, ತೋರಿಸ್ತೀನಿ ನಿಮಗೆ. ಇಲ್ಲಿ ರಿಜೆಕ್ಷನ್ ಆಗ್ತಿದೆ ಅಂದ್ಬಿಟ್ಟು ಇಲ್ಲೊಂದು ಟ್ರೇಡ್ ತೊಗೊಂಡ್ವಿ, ಶಾರ್ಟ್ ಟ್ರೇಡ್. 25Kಗೆ ಸ್ಟಾಪ್ ಲಾಸ್ ಇಟ್ಬಿಟ್ಟು ನಮಗೆ ಡೇ ಲೋ ಗಂಟ ಹೋಗುತ್ತೆ, ಇಲ್ಲಾಂದ್ರೆ ಅಟ್ಲೀಸ್ಟ್ ಇಲ್ಲಿ ಫಸ್ಟ್ ಕ್ಯಾಂಡಲ್ ಹೈ ಗಂಟ ಬರುತ್ತೆ ಅಂದ್ಬಿಟ್ಟು ನಾವು ಇಟ್ಕೊಂಡ್ವಿ 1:2 ಟಾರ್ಗೆಟ್. ನಾವು ಯಾವುದೇ ಕಾರಣಕ್ಕೂ ಯಾವತ್ತೂ 1:1 ಟಾರ್ಗೆಟ್ ಇಡೋದಿಲ್ಲ. ಯಾಕಂದರೆ ರಿಜೆಕ್ಷನ್ ಆಗ್ತಿದೆ ಏನಾದರೂ ಅಂದರೆ ಎಕ್ಸಿಟ್ ಆಗಿಬಿಡಿ ಅಲ್ಲಿಂದ ಅಂತ ನಾವು ನಿಮಗೆ ಹೇಳ್ತೀವಿ. ಬಟ್ 1:2, 1:3 ಟಾರ್ಗೆಟ್ ಯಾವಾಗಲೂ ಇಕ್ಕಿರ್ತೀವಿ. ಇದೊಂದಾಯ್ತಾ. ಇಲ್ಲೊಂದು ಸ್ಟಾಪ್ ಲಾಸ್ ಇಟ್ಟಾಯಿತು. ಆ್ಯಂಡ್ ಇನ್ನೊಂದು ಈ ಕ್ಯಾಂಡಲ್ ಡೇ ಹೈ, ಆ ಕ್ಯಾಂಡಲ್ ಹೈ ನಮಗೆ ಇಕ್ಕಿ ನೆಕ್ಸ್ಟ್ ನಾವು 1:2 ತೊಗೊಳ್ಳೋಣ ಅಂದ್ಕೊಂಡ್ವಿ. ಬಟ್ ನಮ್ಗೇನಾಯಿತು, ಇಲ್ಲಿ ಅರೌಂಡ್ 6 ಪಾಯಿಂಟ್ಸ್ ರಿಸ್ಕ್ ಇತ್ತು, 6 ಪಾಯಿಂಟ್ಸ್ ಹೆಚ್ಚಾಯಿತು ನಮಗೆ. ಬಟ್ ನಾವು ಎಕ್ಸಿಟ್ ಆಗಿದ್ದು ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗ್ಬಿಟ್ಟು. ಯಾಕಂದರೆ ಇಲ್ಲಿ ನಮಗೇನು ಅಷ್ಟು ಸ್ಟ್ರಾಂಗ್ ಆಗಿ ಏನು ಟ್ರೆಂಡ್ ಲೈನ್ ಏನೂ ಇಲ್ಲ. ಅದಕ್ಕೋಸ್ಕರ ಇಲ್ಲೊಂದು ಎಕ್ಸಿಟ್ ಆದ್ವಿ ಕಾಸ್ಟ್ ಟು ಕಾಸ್ಟು. ಇಲ್ಲಿ ಸ್ಟಾಪ್ ಲಾಸ್ ಇಟ್ಟು ಅರೌಂಡ್ 6 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇಟ್ಟು ಇನ್ನೊಂದು ಕಾಸ್ಟ್ ಟು ಕಾಸ್ಟು ನಮಗೆ
ಒಂದು ಟ್ರೆಂಡ್ ನಮ್ಗೆ ಕರೆಕ್ಟಾಗಿ ಫಾಲೋ ಮಾಡಿದ್ವಿ ಮಾರ್ಕೆಟ್‌ಗೆ ಇವತ್ತು ಅರೌಂಡ್ 68-69 ಪಾಯಿಂಟ್ಸ್‌ಗೆ ಎಕ್ಸಿಟ್ ಆಗಿದ್ದೀವಿ. ಬಟ್ ಇದೆರಡು ಮೈನಸ್, ಇದೊಂದು ಮೈನಸ್ ಮಾಡಿದ್ರೆ 6 ಪಾಯಿಂಟ್ಸು 64 ಅರೌಂಡ್ ಓವರಾಲ್ ರೌಂಡ್ ಫಿಗರ್ ಮಾಡಿದ್ರೆ 60 ಪಾಯಿಂಟ್ಸ್ ತಗೊಂಡಿದ್ದೀವಿ. ಓಕೆನಾ? ನಮ್ಗೆ 60 ಪಾಯಿಂಟ್ಸ್ ಅಂದ್ರೆ ಅರೌಂಡ್ 75 ಇಂಟು 60 60 ಪಾಯಿಂಟ್ಸ್ 4500 ಜಸ್ಟ್ ಇನ್ ಒನ್ ಲಾಟಲ್ಲಿ ನಾನು ತೊಗೊಂಡಿರೋದು. ನೀವು ಇದೇ ಥರ ಕನ್ಸಿಸ್ಟೆಂಟ್ ಆಗಿ ಟ್ರೇಡ್ ಮಾಡ್ತಾ ಇದ್ರೆ ನಿಮ್ಗೆ ಯಾವಾಗಲೂ ಮಾರ್ಕೆಟಲ್ಲಿ ಅರ್ನ್ ಮಾಡ್ಬೋದು. ಆ್ಯಂಡ್ ನೀವು ಪ್ಯಾಸಿವ್ ಆಗಿ ಇನ್ಕಮ್ ಮಾಡ್ಬೋದು. ನೀವು ಜಸ್ಟ್ ಚಾರ್ಟ್ ನೋಡಿಕೊಂಡು ಬೈ ಮಾಡ್ಕೊಂಡು ಸೆಲ್ ಮಾಡ್ಬೋದು. ಯಾವುದೇ ರೀತಿ ಇಲ್ಲಿ ಇದಿರಲ್ಲ ನಿಮಗೆ, ಅದು ಫೋರ್ಸ್ಫುಲ್ ಏನಿಲ್ಲ. ನಿಮ್ಗೆ ರಿಸ್ಕ್ ಓಕೆ, ನಾವು ರಿಸ್ಕ್ ಹೇಳಿರ್ತೀವಿ 5 ಪಾಯಿಂಟ್ಸ್ 6 ಪಾಯಿಂಟ್ಸ್ ಅಂತ ರಿಸ್ಕ್ ಹೇಳಿರ್ತೀವಿ. ಆ್ಯಂಡ್ ಟಾರ್ಗೆಟ್ಸ್ ಟಚ್ ಆದಂಗೆ ನಿಮಗೆ ಇಫ್ ಇನ್ ಕೇಸ್ ಸಾಕು ನನಗೆ 20 ಪಾಯಿಂಟ್ಸ್ ಅಂದರೆ ಎಕ್ಸಿಟ್ ಆಗ್ಬೋದು. ನೆಕ್ಸ್ಟ್ 20 ಪಾಯಿಂಟ್ಸ್ ಸಾಕು ಅಂದರೆ ಅವಾಗ ಎಕ್ಸಿಟ್ ಆಗ್ಬೋದು. ಅದೇ ಥರ ಇರುತ್ತೆ. ಇವನ್ ನಾನು ಹೇಳ್ತಾ ಇರ್ತೀನಿ, ಯಾರ್ಯಾರಿಗೆ ನಿಮಗೆ 20 ಪಾಯಿಂಟ್ಸ್ ಸಾಕು, ಕನ್ಸಿಸ್ಟೆಂಟಾಗಿ ಒಂದು ತಿಂಗಳು ಪೂರ್ತಿ ಒಂದು 20 ಪಾಯಿಂಟ್ಸೇ ನಾವು ಕನ್ಸಿಸ್ಟೆಂಟಾಗಿ ಟ್ರೇಡ್ ಮಾಡಿ ತಗೋತೀನಿ ಅಂದರೆ ಅದಕ್ಕೂ ಓಕೆ. ನೀವು ಯಾವಾಗ ಕನ್ಸಿಸ್ಟೆಂಟ್ ಆಗಿ ಅಲ್ಲ ಚಾರ್ಟ್‌ನ ರೀಡ್ ಮಾಡಿ ಟ್ರೇಡ್ ಮಾಡ್ತಾ ಇರ್ತೀರಾ, ಆವಾಗ ನಿಮಗೆ ಏನದು ಕಾನ್ಫಿಡೆನ್ಸ್ ಬರುತ್ತೆ. ಕಾನ್ಫಿಡೆನ್ಸ್ ಬಂದಾಗ ಕನ್ಸಿಸ್ಟೆಂಟ್ ಆಗಿ ನೀವು ಟ್ರೇಡ್ ತಗೊಳಕ್ಕೆ ನಿಮಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಇಂಥ ಕಂಟೆಂಟ್‌ಗಳನ್ನ ಕೊಡ್ತೀವಲ್ಲ ಲೈವ್ ಸ್ಟ್ರೀಮಿಂಗಲ್ಲಿ, ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಯಾವುದೇ ರೀತಿ ನಾನು ನಿಮಗೆ ಕೇಳೋದಿಲ್ಲ. ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕಂತ ಇದ್ದಾರೆ ಅವ್ರಿಗೆ ನೀವು ಶೇರ್ ಮಾಡಿ. ಓಕೆನಾ? ಆ್ಯಂಡ್ ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಇನ್ ಫ್ಯೂಚರ್ಸ್ ಏನಾದರೂ ನೀವು ಪ್ಯಾಸಿವ್ ಇನ್ಕಮ್ ಮಾಡಬೇಕು ಈಕ್ವಿಟೀಸಲ್ಲಿ, ಇಲ್ಲಾಂದರೆ ಇದು ನಿಫ್ಟಿ ಬಿಟ್ಸಲ್ಲಿ ಕೆಲವೊಂದು ಇರುತ್ತಲ್ಲ ನಿಮಗೆ ಡೌಟ್ಸ್ಗಳು, ಅದೇನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರ್ಯಾರು ನಿಮ್ಗೆ ನೋಡ್ತಾ ಇರ್ತೀರಾ, ಯಾವ ಮ್ಯೂಚುವಲ್ ಫಂಡ್ಸ್ನ ನೀವು ಸಜೆಸ್ಟ್ ಮಾಡ್ತೀರಾ, ನಿಮ್ಗೇನೋ ಡೌಟ್ಸ್ ಇದ್ದರೆ ಕೇಳಿ, ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಆ್ಯಂಡ್ ಈವನ್ ನಿಮ್ಗೆ ಏನಾದರೂ ಡೌಟ್ಸ್ ರಿಲೇಟೆಡ್ ಟು ಸ್ಟಾಕ್ ಮಾರ್ಕೆಟ್ ಇಲ್ಲ ಆಪ್ಷನ್ಸ್ ಟ್ರೇಡಿಂಗು ಆ್ಯಂಡ್ ಅವೆಲ್ಲ ಕನ್ಫ್ಯೂಷನ್ಸ್ ಇದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮಗೆ ಆನ್ಸರ್ ಮಾಡ್ತೀನಿ. ಇಲ್ಲ ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ನಾನು ಕೆಲವೊಂದು ಕಂಟೆಂಟ್ಸ್ಗಳನ್ನ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದನ್ನು ಫ್ಯೂ ಡೇಸಲ್ಲಿ ನಿಮಗೆ ಅಪ್ಲೋಡ್ ಮಾಡಿ ಹಾಕ್ತೀನಿ. ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಪ್ಯಾಸಿವ್ ಇನ್ ದ ಸೆನ್ಸ್ ನೀವು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೋಬೋದು. ಒಂದು ನೀವು ಜಾಬ್ ಹೋಗ್ತಾ ಇರ್ತೀರಾ, ಇದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೊ. ಇದನ್ನು ಇಂಡೆಕ್ಸ್ ಮಾಡೋದು ಕಲ್ತ್ಕೊಂಡ್ರೆ ನೀವು ಇಫ್ ಇನ್ ಕೇಸ್ ನೀವು ಜನರಲ್ ಶಿಫ್ಟ್, ಡೇ ಶಿಫ್ಟ್ ವರ್ಕ್ ಮಾಡೋರು, ನೈಟಲ್ಲಿ ನಿಮಗೆ ಕಮಾಡಿಟೀಸ್ ಟ್ರೇಡಿಂಗ್ ಇರುತ್ತೆ. ಆರಾಮಾಗಿ ಡೈಲಿ 2000-3000 ಮಾಡ್ಕೋಬೋದು. ಕೆಲವು ಆವ್ರೇಜ್ ಆಗಿ ನೀವು 22 ಡೇಸಲ್ಲಿ ಆವ್ರೇಜ್ 10 ಡೇಸ್ ನೀವು ಇಫ್ ಇನ್ ಕೇಸ್ ನೀವು ಟ್ರೇಡ್ ಮಾಡಿ ನೀವು ಪ್ರಾಫಿಟಲ್ಲಿ ಇದಾದರೆ ಅರೌಂಡ್ ನೀವು ಮಂತ್ಲಿ ನೀವು ಎಷ್ಟು ಸ್ಯಾಲ್ರಿ ತಗೋತಾ ಇರ್ತೀರೋ ಅದರಲ್ಲಿ ಅಟ್ಲೀಸ್ಟ್ ಅರ್ಧನಾದರೂ ನೀವು ಇದರಲ್ಲಿ ತೊಗೋಬೋದು. ಅದೇ ಥರ ನೀವು ಕಂಟಿನ್ಯೂಸ್ ಆಗಿ ಇಯರ್ಸ್ ಟುಗೆದರ್ ಮಾಡ್ತಾ ಇದನ್ನೇ ಮೇನ್ ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೋಬೋದು. ಅದಕ್ಕೋಸ್ಕರ ಹೇಳ್ತಿರೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಆ್ಯಂಡ್ ಇದೊಂದೇ ನಮ್ಮ ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್.